ಈಗ ರಾಘವೇಂದ್ರ ಮಠದಿಂದ ಶ್ರೀ ಶಿರಡಿ ಸಾಯಿಬಾಬರ ಮಂದಿರಕ್ಕೆ ಹೋಗ್ತಾ ಇದ್ದೇವೆ. ಆ ದೇವಸ್ಥಾನವನ್ನು ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಶಿರಡಿ ಸಾಯಿಬಾಬರ ಸ್ಟ್ಯಾಚು ಕಾಣಿಸ್ತಾ ಇದೆ. ಈಗ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಬನ್ನಿ ನೋಡೋಣ ಒಳಗಡೆ. ದಕ್ಷಿಣ ಶಿರಡಿ ಎಂದೇ ಖ್ಯಾತಿಯಾಗಿರುವ ಈ ಶ್ರೀ ಸಾಯಿ ಮಂದಿರ ಹಾಗೂ ದತ್ತಪೀಠ ಇದು ಲಕ್ಷ್ಮೀಪುರದಿಂದ ರಾಘವೇಂದ್ರ ದೇವಸ್ಥಾನ ಮಠದ ಪಕ್ಕದಲ್ಲೇ ಇರೋದು. ಇದು ಒಂದು ಸುಕ್ಷೇತ್ರ ದಕ್ಷಿಣ ಶಿರಡಿ ಅಂತ ಹೆಸರುವಾಸಿಯಾಗಿದೆ. ಇದು ಮೇನ್ ರೋಡಿಂದ ದೇವಸ್ಥಾನ ಮುಂದೆ ಇರೋದು. ನೋಡಿ ಎಷ್ಟು ದೊಡ್ಡದಿದೆ ಸ್ಟ್ಯಾಚ್ಯೂ. ಈ ಪಕ್ಷಿಗಳ ಜೊತೆಯಲ್ಲೇ ಮೂರು ಮಲಗಳಿದ್ದಾವೆ. ಆ ಮೂರು ಮಲಗಳು ನೋಡೋಣ. ವೈಟ್ ರ್ಯಾಬಿಟ್ಗಳು. ಈ ದೇವಸ್ಥಾನಕ್ಕೆ ಬಂದರೆ ಈ ಮೂರು ಮಲಗಳು ಮತ್ತು ಚಿಕ್ಕ ಪಕ್ಷಿಗಳು ಕಾಣಸಿಗುತ್ತವೆ. ಮಕ್ಕಳಿಗೆ ತುಂಬ ಎಂಟರ್ಟೈನ್ಮೆಂಟು. ಯಾವುದೋ ಸಂಡೇ ರಜೆಯಲ್ಲಿದ್ದಾಗ, ಫ್ರೀ ಆಗಿದ್ದಾಗ ತುಮಕೂರು ಮೇನ್ ರೋಡಿಂದ ನೆಲಮಂಗಲ ತುಮಕೂರು ಮೇನ್ ರೋಡಿಂದ ಒಳಗಡೆ ಮಾದನೇಕಳಿಂದ ಲೆಫ್ಟ್ ಸೈಡಿಗೆ, ಸಿಟಿಯಿಂದ ಬಂದರೆ ಲೆಫ್ಟ್ ಸೈಡಿಗೆ ಲಕ್ಷ್ಮೀಪುರದಿಂದ ರಾಘವೇಂದ್ರ ದೇವಸ್ಥಾನ. ಆ ರಾಘವೇಂದ್ರ ದೇವಸ್ಥಾನ ಪಕ್ಕದಲ್ಲಿರೋದು ಶಿರಡಿ ಸಾಯಿಬಾಬಾ ದೇವಸ್ಥಾನ. ಚೆನ್ನಾಗಿರೋ ಒಳ್ಳೆ ಶಾಂತವಾಗಿ ಪೀಸಾಗಿರುವ ಸ್ಥಳ ನೋಡಿ. ಇಲ್ಲಿ ಪಕ್ಷಿ ಮತ್ತು ಪ್ರಾಣಿಗಳನ್ನು ಸಾಕಿದ್ದಾರೆ ಮಕ್ಕಳಿಗೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರ. ಮಕ್ಕಳು ನೋಡೋರು ಇದನ್ನು ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೊಲ ಮತ್ತು ಪಕ್ಷಿಗಳನ್ನು ಸಾಕಿದ್ದಾರೆ ನೋಡಿ. ಅಲ್ಲಿ ಹುಲ್ಲು ಮೊಲಗಳಿಗೆ ತುಂಬ ಇಷ್ಟವಾದ ಫುಡ್ಡು. ಆ ಫುಡ್ನ ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಹೆಸರು ಗರಿಕೆ ತಿಂತಾ ಇದೆ. ಅವ್ರ ಜೊತೆ ಇನ್ನೊಂದು ರ್ಯಾಬಿಟ್ ಜಾಯಿನ್ ಆಗುತ್ತೆ ನೋಡಿ. ಅಲ್ಲಿ ಕುತ್ಕೊಂಡು ಎರಡು ಅದು ನೋಡಿದ್ರೆ ಯಾಕೆ ನೋಡಿ ಹೊಡೆದಂತೆ ಇವಾಗ ಅವ್ರ ಜೊತೆ ಜಾಯಿನ್ ಆಯಿತು. ನೀವು ಬಂದರೆ ಇದು ಎಲ್ಲ ಎಂಟರ್ಟೈನ್ಮೆಂಟು ಮಕ್ಕಳ ಜೊತೆ ನೋಡ್ಬೋದು, ಕಾಲ ಕಳಿಬೋದು. ಇದರಲ್ಲಿ ತುಂಬ ಮೈಂಡ್ ಪೀಸ್ಫುಲ್ ಆಗಿರುತ್ತೆ ಇದನ್ನೆಲ್ಲ ನೋಡಿದರೆ. ಶಿರಡಿ ಸಾಯಿಬಾಬಾ ಮಂದಿರ ಅಂದರೆ ತುಂಬ ಪೀಸ್ಫುಲ್ ಆದ ದೇವಸ್ಥಾನ.
ಇದಾದಮೇಲೆ ಸಾಯಿಬಾಬಾ ಮಂದಿರ ಒಳಗಡೆ ಹೋಗೋಣ. ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಪೀಸ್ಫುಲ್ವಾದ ಶಾಂತವಾದ ಜಾಗ. ಒಳಗಡೆ ಹೋಗೋಣ ಬನ್ನಿ. ಶ್ರೀ ಶಿರಡಿ ಸಾಯಿಬಾಬಾ ಅವರು ಶಿರಡಿ ಸಾಯಿಬಾಬಾ ದೇವಸ್ಥಾನ ಒಳಗಡೆ ಬನ್ನಿ. ಮುಂಬೈಯಲ್ಲಿ ಶಿರಡಿ ಎಂಬ ಗ್ರಾಮದಲ್ಲಿ ಒಬ್ಬ ಶಿಕ್ಷಕ ಬೋಧಕ ಆಗಿ ಇದ್ದರು. ಅವರ ಇತಿಹಾಸ ತುಂಬ ವಿಭಿನ್ನವಾಗಿದೆ. ಇವರು ಹಿಂದೂನೋ ಅಥವಾ ಮುಸ್ಲಿಮ್ನೋ ಅನ್ನೋದು ಯಾರಿಗೂ ಅರ್ಥವಾಗದ ಒಂದು ದೇವರು. ಇವರು ಹಿಂದೂ ಮತ್ತು ಮುಸ್ಲಿಮರನ್ನು ಒಂದುಗೂಡಿಸಲು ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಲು ಪ್ರಯತ್ನಿಸಿದರು. ನಾನು ಎಲ್ಲರನ್ನೂ ಒಂದೇ ಕಣ್ಣಿನಿಂದ ನೋಡುತ್ತೇನೆ ಎಂದು ಅವರು ಹೇಳುತ್ತಿದ್ದರು. ಅಂಥ ಮಹಾನ್ ವ್ಯಕ್ತಿಯ ಈ ದೇವಸ್ಥಾನ, ಅಂಥ ಮಹಾನ್ ದೇವರ ಇದು ದೇವಸ್ಥಾನ. ಇದ್ರ ಒಳಗಡೆ ನೋಡೋಣ ಬನ್ನಿ. ಇವರು ಫಕೀರ ಅವತಾರ, ಸದ್ಗುರು ಅವತಾರ ಎಂದು ಪರಿಗಣಿಸಲಾಗಿದ್ದು ಒಬ್ಬ ಮಹಾನ್ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಅವರು ತಮ್ಮ ಮುಸ್ಲಿಂ ಮತ್ತು ಹಿಂದೂ ಭಕ್ತರಿಂದ ಗೌರವಿಸಲ್ಪಡುತ್ತಿದ್ದರು. ತಮ್ಮ ಜೀವನಾವಧಿಯಲ್ಲಿ ಹಾಗೂ ನಂತರ ಅವರು ಮುಸ್ಲಿಂ ಅಥವಾ ಹಿಂದೂಗಳೇ ಎಂಬುದು ಗೊತ್ತೇ ಆಗಲಿಲ್ಲ. ಇಂಥ ಮಹಾನ್ ವ್ಯಕ್ತಿ ಶ್ರೀ ಶಿರಡಿ ಸಾಯಿಬಾಬಾ ಅವರ ದರ್ಶನವನ್ನು ಪಡೆಯೋಣ. ಶ್ರೀ ಶಿರಡಿ ಸಾಯಿಬಾಬಾ ದೇವರ ದರ್ಶನ ಪಡೆಯೋಣ ಬನ್ನಿ. ಸಾಯಿಬಾಬಾನ ದರ್ಶನ ಪಡೆಯೋಣ ಬನ್ನಿ. ಇಲ್ಲೊಂದು ಇತ್ತೀಚೆಗೆ ಈ ಸಾಯಿಬಾಬಾ ದೇವಸ್ಥಾನ ಮುಂದ್ಗಡೆ ಇಲ್ಲೊಂದು ಅದ್ಭುತವಾದ ಸಾಯಿಬಾಬಾ ಸ್ಟ್ಯಾಚು ಮಾಡಿದ್ದಾರೆ. ಅದನ್ನು ನೋಡೋಣ ಬನ್ನಿ. ಇದು ಈಗ ಹೊಸದಾಗಿ ಮಾಡಿರೋದು ನೋಡಿ. ಇದು ಮಕ್ಕಳು ನೋಡಿದರೆ ತುಂಬ ಖುಷಿ ಪಡ್ತಾರೆ. ಅದ್ಭುತವಾದ ಸ್ಟ್ಯಾಚು ಇದು. ಶಿರಡಿ ಸಾಯಿಬಾಬಾ ಮಂದಿರ ಪಕ್ಕದಲ್ಲಿ ಇರ್ತಕ್ಕಂಥ ಸ್ಟ್ಯಾಚು ಈಗ ರೀಸೆಂಟಾಗಿ ಮಾಡಿರೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೇಟಿಯಾಗುತ್ತೇನೆ. ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.